ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಸೆಕೆಂಡ್ ಟೈಮ್ ರಾಘು ಕ್ಯಾಪ್ಟನ್ ಆಗಿದ್ದಾರೆ. ಇನ್ನೊಂದು ಕಡೆ ಅಶ್ವಿನಿ ಗೌಡ, ಜಾನ್ವಿ, ರೀಶಾ, ರಾಶಿಕಾ, ಸುಧಿ, ರಕ್ಷಿತಾ ಹಾಗೂ ರಘು ನಾಮಿನೇಷನ್ನಲ್ಲಿ ಇವತ್ತು ಯಾರು ಸೇವ್ ಆಗ್ತಾರೆ ಅಥವಾ ಯಾರು ಮನೆಗೆ ಹೋಗ್ತಾರೆ ಕಾದು ನೋಡಬೇಕು. ಅಂದರೆ ರಾಘು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಒಂದು ವೇಳೆ ಉಳ್ಕೊಂಡ್ರೆ ಅವ್ರ ಕ್ಯಾಪ್ಟನ್ಸಿ ಮುಂದುವರಿಯುತ್ತೆ, ಇಲ್ಲ ಮನೆಗೆ ಹೋದರೆ ಮತ್ತೆ ಬೇರೆ ಕ್ಯಾಪ್ಟನ್ ಆಗ್ತಾರೆ. ಜೊತೆಗೆ ಇನ್ನೊಂದು ಕಡೆ ಈ ವಾರದ ಕಳಪೆ ಕ್ಯಾಪ್ಟನ್ ಮಾಳುಗೆ ಸಿಕ್ಕಿದೆ, ಜೊತೆಗೆ ಉತ್ತಮ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಕೊಲೀಗ್ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್ ರಘುವೀರ್, ಸೊ ನಿನ್ನೆ ಸೆಕೆಂಡ್ ಟೈಮ್ ರಾಘು ಅವರು ಕ್ಯಾಪ್ಟನ್ ಆದರು. ಸೊ ಅವ್ರ ಆಟ ಹೇಗಿತ್ತು ಅಂತ? ಅದೇ ಅವ್ರಿಗೇನು ಒಂದು ನಾಮಿನೇಷನ್ ಟಾಸ್ಕ್ ಗೆದ್ದು ಒಂದು ಟೀಮ್ಗೆ ಒಂದು ಅವಕಾಶ ಸಿಕ್ಕಿರುತ್ತೆ. ಆ ಒಂದು ಅವಕಾಶದಲ್ಲಿ ರಕ್ಷಿತಾ ಅವರ ಒಂದು ನಿಲುವಿನಿಂದ ರಘು ಅವರು ನಾಮಿನೇಟ್ ಆಗಬೇಕಾದ ಒಂದು ಪರಿಸ್ಥಿತಿ ಬಂದಿರುತ್ತೆ. ನಾಮಿನೇಟ್ ಆದ್ಮೇಲೂ ಅವರು ತುಂಬಾ ನೋವನ್ನ ಅನುಭವಿಸ್ತಾರೆ. ರಕ್ಷಿತಾ ಎಲ್ಲೊಂದ್ ಕಡೆ ರಕ್ಷಿತಾ ನನ್ನ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಮನೆಯಲ್ಲಿ, ಅವರೇ ನಮ್ಗೆ ಎಲ್ಲೊಂದ್ ಕಡೆ ನಾಮಿನೇಟ್ ಮಾಡಿದ್ರು ಅನ್ನೋದೊಂದು ನೋವು ಅವರಿಗೆ ಬಹಳ ಇತ್ತು. ಆ ಒಂದು ನಂತರ ಅವರು ಚೆನ್ನಾಗಿ ಆಟನೂ ಆಡಿದ್ರು. ಕೆಲವೊಂದಿಷ್ಟು ಟಾಸ್ಕ್ಗಳ ಬಂತು. ಕಾಕ್ರೋಚ್ ಸುಧೀರ್ ಅವರನ್ನ ಮತ್ತೆ ಧ್ರುವಂತ್ ಅವರನ್ನ ಟಾಸ್ಕ್ ನಲ್ಲಿ ಸೋಲ್ಸಿರೋದು ವಿಚಾರ ಆಗಿರ್ಲಿ, ಅಥವಾ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ನಲ್ಲಿ ಅದ್ಭುತವಾಗಿ ಆಟ ಆಡಿದ್ರು. ಒಂದು ಕೂದಲೆಳೆ ಅಂಚಿನಲ್ಲಿ ಅವ್ರು ಸೋತಿರ್ತಾರೆ. ಈ ಒಂದು ಆಟನ ಸೋತ್ರು ಅವರು ನೆಕ್ಸ್ಟ್ ಟಾಸ್ಕ್ ಏನಿರುತ್ತಲ್ಲ ಅದ್ರಲ್ಲಿ ಗೆದ್ದು ಅವರು ಕ್ಯಾಪ್ಟನ್ ಆಗಿರೋದು ತುಂಬಾ ಖುಷಿ ವಿಚಾರ ಅನ್ಕೊಂತೀನಿ. ಯಾಕಂದ್ರೆ ಅವರಿಗೆ ಏನಿತ್ತಂದ್ರೆ ತಾವು ಎಲ್ಲೋ ನಾಮಿನೇಟ್ ಆಗಿರೋದು, ನಾನು ಮನೆ ಹೋಗ್ಬಿಡ್ತೀನಿ, ನಾನು ಈ ವಾರ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋದು ತುಂಬಾ ಭಯ ಇತ್ತು. ಅದನ್ನ ಗಿಲ್ಲಿಯವರು ಸಹಿತ ಕಂಟಿನ್ಯೂಸ್ಲಿ ಅವರಿಗೆ ಕಾಲೆಳಿತಾನೆ ಬರ್ತಾ ಇರ್ತಾರೆ, ನೀವು ಮನೆಯಿಂದ ಹೋಗ್ಬಿಡ್ತೀರಾ, ನಿಮ್ಗೆ ಇವತ್ತು ಅವ್ರದ್ದು ಬರ್ತಡೇ, ಯಾರನ್ನೆಲ್ಲ ಹಚ್ಕೊಂಡಿರ್ತಾರೆ ಅವರೆಲ್ಲ ಗೇಟ್ ಪಾಸ್ ಸಿಗುತ್ತೆ ಅಂತ. ಹೌದು, ಈ ವಾರ ಇವತ್ತು ಅವ್ರದ್ದು ಬರ್ತಡೇ ಇದೆ, ನಿಮ್ ಬರ್ತಡೇ ಗಿಫ್ಟ್ ಅಂತ ನಿಮ್ಗೆ ಮನೆಯಲ್ಲೇ ಹೋಗಿ ನೀವು ಬರ್ತಡೇ ಆಚರಿಸ್ಕೊಳ್ಬಹುದು ಅನ್ನೋದೆಲ್ಲ ಮಾತುಗಳು ಗಿಲ್ಲಿಯವರು ಅವರನ್ನ ಕಾಲೆಳಿತಾ ಇರ್ತಿದ್ರು. ಆದ್ರೆ ಕ್ಯಾಪ್ಟನ್ ಆದ್ಮೇಲೆ ನಾವು ನೋಡಿದ್ವಿ, ಅವರು ನಾಮಿನೇಟ್ ಆದ ತಕ್ಷಣ ತುಂಬಾ ಕುಗ್ಗೋಗಿದ್ರು. ಎಲ್ಲೊಂದ್ ಕಡೆ ಹೌದು ನಾನು ಹೋಗ್ಬೋದು ಅಂತ ಅವರಿಗೂ ಅನ್ಸಿತ್ತು. ಆದ್ರೆ ಅವರು ಕ್ಯಾಪ್ಟನ್ ಆದ ತಕ್ಷಣ ಅವರಲ್ಲಿ ಒಂದು ಹುರುಪು ನೋಡಿದ್ವಿ, ಯಾವ್ದು ಖುಷಿಲಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಗಿಲ್ಲಿ ಅವರನ್ನ ಯಾರೇ ಕ್ಯಾಪ್ಟನ್ ಆದ್ರೂ ಅಲ್ಲಿ ಮೊದಲೇ ಟಾರ್ಗೆಟ್ ಆಗೋದು ಗಿಲ್ಲಿ, ಅಂದ್ರೆ ಕೆಲಸದ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ಅಂತಲ್ಲ. ಒಂದು ಖುಷಿ ವಿಚಾರ ಅಂದ್ರೆ ಮಾಳು ಅವರು ಅವರಿಗೆ ಉತ್ತಮ ಕೊಡ್ತಾರೆ ಕೆಲಸದ ವಿಚಾರದಲ್ಲಿ ಗಿಲ್ಲಿ ಅವರಿಗೆ. ಅದೇ ರೀತಿಲಿ ರಘು ಅವರು ಅವರನ್ನ ಕಸ ಗುಡಿಸೋದು ವಿಚಾರ ಆಗಿರ್ಲಿ, ಮನೆ ಕ್ಲೀನ್ ಮಾಡಿಸೋ ವಿಚಾರದಲ್ಲಿ ಗಿಲ್ಲಿ ಅವರನ್ನ ಸ್ಟಾರ್ಟ್ ಕೆಲಸ ಕೊಡೋ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದಿನ ವಾರದಲ್ಲೂ ಅದ್ಭುತವಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಈಗ 3ನೇ ವಾರದಿಂದ ಆಟ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ಲಿ 2 ಬಾರಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಒಳ್ಳೆ ವಿಚಾರ. ಅವರಿಗೂ ಒಂದು ಆಟದಲ್ಲಿ ಮುಂದೋಗೋಕೆ ಇದೊಂದು ಅವಕಾಶ ಆಗುತ್ತೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಒಂದ್ ವಾರ ಅವರಿಗೆ ಬೋನಸ್ ತರ, ಅವರಿಗೆ ನಾಮಿನೇಷನ್ ನಲ್ಲಿ ಭಾಗಿಯಾಗೋದಿಲ್ಲ. ಬಟ್ ಇನ್ ಕೇಸ್ ಈ ವಾರ ಮನೆಗೆ ಹೋದ್ರೆ ಅದು ವೇಸ್ಟ್ ಆಗುತ್ತೆ. ಅವ್ರು ಹೋಗೋದಿಲ್ಲ ಅಂತ ನನಗಂತೂ ಖಂಡಿತ ಭರವಸೆ ಇದೆ. ಅವ್ರು ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಆಟ ಆಡ್ತಿರೋ ರೀತಿ ನೋಡಿದ್ರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮಿಕ್ಕಿದವ್ರಿಗಿಂತ ಇಲ್ಲಿ ಅವರು ರಾಶಿಕಾ, ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗಿಂತ, ರೀಶಾ ಅವ್ರಿಗಿಂತ ಎಲ್ಲೊಂದ್ ಕಡೆ ಆಟ ಚೆನ್ನಾಗಿದೆ. ಜನರು ಅವ್ರಿಗೆ ಇಷ್ಟ ಆಗಿದ್ದಾರೆ, ಅವರಿಗೂ ಪಾಸಿಟಿವ್ ರೆಸ್ಪಾನ್ಸೇ ಸಿಗ್ತಾ ಇದೆ. ಆದ್ರೆ ವೋಟ್ ಮಾಡಿದ್ರೆ ಜನ ಅವರು ಉಳ್ಕೊಂತಾರೆ ಅನ್ಕೊಂತೀನಿ. ನನ್ನ ಪ್ರಕಾರ ಅವ್ರು ಉಳ್ಕೊಂತಾರೆ ಅಂತ. ಬಟ್ ಇಲ್ಲಿ ಇಷ್ಟು ವಾರಗಳಾದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗೇಮ್ ಆಡ್ತಿರ್ಬೇಕಾದ್ರೆ ಉಸ್ತುವಾರಿಗಳಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಅಷ್ಟೇ, ಪಾಪ ಅವರು ಒಂದ್ ಕಡೆಯಿಂದ ಇಟ್ಕೊಂಡು ಬಂದಿರ್ತಾರೆ, ಮತ್ತೇನೋ ಇದ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸಲ ಆಡ್ಸೋಣ ಅಂತಾನು ಹೊರಟಿರ್ತಾರೆ. ಸೊ ಈ ಉಸ್ತುವಾರಿಗಳಿಗೆ ಯಾಕೆ ಕ್ಲಾರಿಟಿ ಸಿಗ್ತಾ ಇಲ್ಲ? ಮುಂಚೆನೆ ಅವರಿಗೆ ನಿಯಮಗಳನ್ನ ನೋಡ್ಕೊಂಡಿರಲ್ವಾ? ಹೇಗೆ ಅದು ಆಟ ಆಡ್ತಿರೋರ್ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಹೌದು, ಅಲ್ಲಿ ಉಸ್ತುವಾರಿಗಳಿಗೆ ಒಂದು ಏನಂದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿನ ಅವ್ರು ಎಲ್ಲೂ ಸರಿ ನಿಭಾಯಿಸೋದಂತೂ ಈ ಒಂದು ಸೀಸನ್ ಅಲ್ಲಂತೂ ನಾವು ನೋಡ್ಲೇ ಇಲ್ಲ. ಯಾಕಂದ್ರೆ ನೋಡ್ತಾ ಇದ್ದೀವಿ, ಸ್ಟಾರ್ಟಿಂಗ್ ಇಂದಲೂ ಕೆಲವೊಂದಿಷ್ಟು ಉಸ್ತುವಾರಿಗಳಿಂದಲೇ ಈ ಕ್ಯಾಪ್ಟನ್ಸಿ ವಿಚಾರ ಬಂದಾಗ್ಲೇ ಧನುಷ್ ಅವ್ರದ್ದು ಮತ್ತೆ ಮಲ್ಲಮ್ಮ ಅವ್ರದ್ದು ಒಂದು ಟಾಸ್ಕ್ ಇತ್ತಲ್ಲ, ಆ ಒಂದು ವಿಚಾರದಲ್ಲೂ ಅದೇ ರೀತಿ ಎಡವಿದ್ರು. ಅಲ್ಲೂ ಅಶ್ವಿನಿ ಗೌಡ ಅವರೇ ಹೋಗಿದ್ರು. ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಲೀಡರ್ಶಿಪ್ ನ ಮೇಂಟೈನ್ ಮಾಡಕ್ ಹೋಗಿ ಎಲ್ಲೋ ಒಂದ್ ಕಡೆ ಅವರೇ ಉಸ್ತುವಾರಿನ ಹಾಳು ಮಾಡಿರೋದು ವಿಚಾರನೂ ನೋಡಿದ್ವಿ. ಯಾಕಂದ್ರೆ ಅವರೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಯಾವುದೇ ರೀತಿ ಟಾಸ್ಕ್ ನಡಿಬೇಕು ಅಂತ. ಅಲ್ಲಿ ಅವರು ಕೆಲವೊಂದಿಷ್ಟು ಗಮನ ಕೊಡದೆ ಅಲ್ಲಿ
ತಪ್ಪಾಗಿ ಅರ್ಥ ಮಾಡ್ಕೊಂಡು ಆಟ ಸ್ಟಾರ್ಟ್ ಮಾಡಿದ್ರೆ ಇದೇ ರೀತಿ ಆಗುತ್ತೆ. ಅಲ್ಲಿ ಉಸ್ತುವಾರಿಗಳ ಜವಾಬ್ದಾರಿಯನ್ನು ಆಟನ ಫೇರ್ ಆಗಿ ನಡ್ಸ್ಕೊಡ್ಬೇಕು. ಬಿಗ್ ಬಾಸ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುತ್ತೆ. ಆ ಜವಾಬ್ದಾರಿಯನ್ನು ಅವ್ರನ್ನ ನೀವು ಸರಿಯಾಗಿ ನಿಭಾಯಿಸಿದ್ರೆ ಹಿಂದಿನ ಸೀಸನ್ಗಳಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಆಗಿರ್ಬೋದು, ಉತ್ತಮ ಎಲ್ಲ ಸಿಗ್ತದೆ. ಯಾಕಂದ್ರೆ ನೀನ್ ಅಲ್ಲಿ ಉಸ್ತುವಾರಿಯಾಗಿ ಚೆನ್ನಾಗಿ ನಿಭಾಯಿಸಿದ್ರೆ ಅದೊಂದು ಆ ಫೇರ್ ಆಗಿ ಆಟನ ನಡೆಸ್ಕೊಂಡು ಹೋದ್ರೆ ಚೆನ್ನಾಗಿ ಒಬ್ಬ ಸ್ಪರ್ಧಿನ ಕ್ಯಾಪ್ಟನ್, ಅರ್ಹ ಕ್ಯಾಪ್ಟನ್ಗೆ ಅವಕಾಶ ಸಿಗುತ್ತೆ. ಆ ಒಂದು ವಿಚಾರದಲ್ಲಿ ಮಾಳು ಅವರು ಎಲ್ಲೋ ಒಂದ್ ಕಡೆ ಹಿಂದುಳಿದ್ರು ಉಸ್ತುವಾರಿಯಲ್ಲಿ. ಯಾಕಂದ್ರೆ ಅವರು 2 ಸಲ ಅವರನ್ನ ಇದ್ ಮಾಡ್ತಾರೆ, ಮತ್ತು ಆ 2 ಸಲ ಅವ್ರಿಗೆ ಪುನಃ ಆಟ ಆಡಿಸಿದ್ರು, ಮತ್ತೊಂದ್ ಸಲ ಅವರನ್ನ ಆಟ ಆಡಿಸೋದಕ್ಕೂ ಮುಂದಾಗ್ತಾರೆ. ಜೊತೆಗೆ ಉಸ್ತುವಾರಿಗಳು ಬಾಲ್ ತಂದು ಕೊಡೋದು ಅದೆಲ್ಲ ಬೇಸಿಕ್ ನಿಯಮಗಳು, ಅದನ್ನ ಉಸ್ತುವಾರಿಯಾಗಿ ಅವರೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಹೌದು, ಅವ್ರ ಮತ್ತೊಂದು ನಾವು ನೋಡಿದ್ವಿ, ಮಾಳು ಅವ್ರದ್ದು ಬಹಳ ರೂಲ್ಸ್ ಅಂತ ಅವರು ಇದ್ ಮಾಡ್ತಾರೆ. ಕ್ಯಾಪ್ಟನ್ಸ್ ವಿಚಾರದಲ್ಲೂ ರೂಲ್ಸ್ ಅಂತ ಹೇಳಿದ್ರು. ಎಲ್ಲೊಂದ್ ಕಡೆ ರೂಲ್ಸ್ ಅವರು ತಪ್ಪಿದ್ರು ಮಾಳು ಅವರು. ಆ ಒಂದು ವಿಚಾರದಲ್ಲಿ ಮಾಳು ಅವರು ತಪ್ಪು ಡಿಸಿಷನ್ ತಗೊಂಡ್ರು. ಯಾಕಂದ್ರೆ ಅವರು ತಪ್ಪು ಡಿಸಿಷನ್ ತಗೊಂಡ್ರು. ರಘು ಅವರಿಗೆ ಬಾಲ್ ಎತ್ತು ತಂದು ಕೊಡ್ತಾರೆ, ಅದೇ ರೀತಿಯಲ್ಲಿ ಜಾನ್ವಿ ಅವರಿಗೂ ತಂದು ಕೊಟ್ಟಿರ್ತಾರೆ. ಅಲ್ಲಿಗೆ ಅದು ಸರಿ ಆಗತ್ತೆ ಅನ್ಕೋತೀನಿ. ಅದ್ರ ನಂತರ ಮತ್ತೆ ಆಟ ಆಡ್ಸಿದ್ರೆ ಅದು ಅನ್ಫೇರ್ ಆಗ್ತಿತ್ತು. ಆ ಒಂದು ರೀತಿಯಲ್ಲಿ ಆಟ ಆಡ್ಸದೇ ಇರೋದೇ ಕರೆಕ್ಟ್ ಇದೆ. ಇನ್ನು ರಕ್ಷಿತಾ ಒಂದ್ ಕಡೆ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾಳೆ, ಅಂದ್ರೆ ಅವ್ರನ್ನ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾರೆ. ಜೊತೆಗೆ ಇನ್ನೊಂದ್ ಕಡೆ ರಘು ಅವರು ಕ್ಯಾಪ್ಟನ್ ಆದಾಗ ತುಂಬಾ ಖುಷಿ ಪಟ್ಟು, ಅಂದ್ರೆ ಅವ್ರನ್ನ ಆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಕಳಿಸ್ಬೇಕಾದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಬಿಟ್ಟು ಇನ್ಯಾರು ಇರಲ್ಲ. ಸೊ ಇದ್ರ ಬಗ್ಗೆ ಮನೆಯವ್ರು ಕೂಡ ಕುತ್ಕೊಂಡು ಒಂದು ಚರ್ಚೆ ಮಾಡ್ತಾರೆ. ಅಂದ್ರೆ ಇವಳೇ ನಾಮಿನೇಟ್ ಮಾಡ್ಲು, ಈಗ ಇವಳೇ ಖುಷಿ ಪಡ್ತಿದ್ದಾಳೆ, ಸೂರಜ್ಗೂ ಈ ಹಿಂದೆ ಹಿಂಗೆ ಮಾಡಿದ್ಲು ಇವಳು. ಹಾಗೆ ಸ್ಪಂದನ ಕೂಡ ಹೇಳ್ತಾರೆ ಇವಳನ್ನ ನಂಬಕ್ ಆಗಲ್ಲ ಅಂತ ನನ್ಗೆ ಅನ್ಸ್ತಿದೆ ಅಂತ. ಸೊ ನಿಮ್ ಪ್ರಕಾರ ರಕ್ಷಿತಾ ಸ್ಟ್ರಾಟಜಿ ಮಾಡ್ತಿದ್ದಾರೆ, ಹೇಗೆ ಅನ್ಸುತ್ತೆ? ನನಗೆ ರಘು ಅವರನ್ನ ನಾಮಿನೇಟ್ ಮಾಡಿರೋದು ಫಸ್ಟ್ ಡೇ ನನಗೆ ಎಲ್ಲೊಂದ್ ಕಡೆ ರಕ್ಷಿತಾ ಮಾಡಿರೋದು ತಪ್ಪಂತ ಅನ್ಸೇ ಇಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಅಭಿಷೇಕ್ ಅವರಿಗೆ ಅಲ್ಲಿ ಡಿಸ್ಕಷನ್ ಏನಿತ್ತು, ಅಭಿಷೇಕ್ ಅವರನ್ನ ನಾಮಿನೇಟ್ ಮಾಡೋದು. ಅಲ್ಲಿ ಅವ್ರ ಒಪಿನಿಯನ್ ಹೇಳದೇ ಇದ್ದಿದ್ರು, ಗುಂಪಲ್ಲಿ ಗೋವಿಂದ ಮಾಡಿದ್ರು, ಅದಕ್ಕೂ ಒಂದ್ ಬೆರಳು ತೆಗಿತಾ ಇದ್ರು. ಎಲ್ಲರೂ ಒಂದೇ ಡಿಸಿಷನ್ ತಗೊಂಡ್ರು, ಅಭಿಷೇಕ್ ಅವರನ್ನ ನಾಮಿನೇಟ್ ಮಾಡಿದ್ರು. ನನ್ಗೊಂದು ರಕ್ಷಿತಾ ಕೊಟ್ಟಿರೋದು ಏನಂದ್ರೆ ರೀಸನ್ ಏನಿರುತ್ತೆ ಅಂದ್ರೆ, ಅಭಿಷೇಕ್ ಅವರನ್ನ ಬೇಡ, ಅಭಿಷೇಕ್ ಅವರನ್ನ ಉಳಿಸ್ಕೊಳ್ಳೋಣ. ಯಾಕಂದ್ರೆ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ, ರಘು ಅವರಿಗೆ ಚಾನ್ಸ್ ಸಿಕ್ಕಿದೆ, ಅವರಿಗೆ ಕಿಚ್ಚನ ಚಪ್ಪಾಳೆನೂ ಸಿಕ್ಕಿದೆ, ಕ್ಯಾಪ್ಟನ್ ಆಗಿದ್ದಾರೆ. ಅವರು ಈ ವಾರ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಅಭಿಷೇಕ್ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಅವರಿಗೊಂದು ಅವಕಾಶ ಕೊಡೋಣ ಅಂತ ಹೇಳಿ ಅಭಿಷೇಕ್ ಅವರನ್ನ ಬಚಾವ್ ಮಾಡ್ಕೊಳ್ಳೋದು ಒಂದೇ ಒಂದು ರೀಸನ್ಗೆ ರಘು ಅವ್ರ ಹೆಸರು ತಗೊಳ್ತಾರೆ. ಅದ್ ಬಿಟ್ಟು ಮತ್ತೆ ಬೇರೆ ರೀಸನ್ ಅವ್ರು ಕೊಟ್ಟೇ ಇರಲ್ಲ, ಕೊಟ್ಟಿಲ್ಲ. ಅದರ ನಂತರ ಅಭಿಷೇಕ್ ಅವರನ್ನ ಬಚಾವ್ ಮಾಡೋ ಸಲುವಾಗಿ ಇಲ್ಲಿ ಮಾಡಿರೋದು ಒಂದೇ ಒಂದು ಉದ್ದೇಶ ನಮ್ಗೆ ರಕ್ಷಿತಾ ಅವ್ರಿಗೆ ಕಾಣಿತು. ಅದ್ರ ನಂತರ ರಘು ಅವರನ್ನ ಅದೇ ಹೇಳ್ತಾರೆ, ಅದನ್ನು ಅವ್ರು ಫೇರ್ ಆಗಿ ಇಲ್ಲಿ ಬಂದು ಎಲ್ಲಿ ಅವ್ರ ಒಪಿನಿಯನ್ ಏನ್ ಹೇಳ್ಬೇಕಿತ್ತಲ್ಲ, ಯಾಕೆ ಅವರನ್ನ ನಾಮಿನೇಟ್ ಮಾಡಿದೆ ಅಂತ ಹೇಳೋ ರೀಸನ್ ಹೇಳ್ಬೇಕಾದ್ರು ಅವ್ರು ಅದನ್ನೇ ಹೇಳಿರ್ತಾರೆ. ರಘು ಅವರನ್ನ ನಾನು ಈ ಒಂದು ರೀಸನ್ ಗೆ ಮಾಡಿದೆ ಅಂತ ಡೈರೆಕ್ಟ್ ಆಗಿ ಮನೆಯವ್ರ ಎದುರಿಗೆ ಹೇಳಿರ್ತಾರೆ. ಅಲ್ಲಿ ಅವಾಗಿಂದಲೂ ಅವ್ರಿಗೆ ಏನಿರುತ್ತೆ, ಅಶ್ವಿನಿ ಮತ್ತೆ ಅವ್ರಿಗೆ ಒಂದು ಟೀಮ್ ಇದೆಲ್ಲ, ಅವ್ರಿಗೆ ರಕ್ಷಿತಾ ಮೇಲೆ ಒಂದು ಕೋಪ ಇದ್ದೇ ಇರುತ್ತೆ. ಅದೇ ಇಲ್ಲಿ ಬಂದನು ಕಂಟಿನ್ಯೂ ಮಾಡ್ಕೊಂತ ಇದಾರೆ. ತಪ್ಪಿಲ್ಲ, ರಕ್ಷಿತಾ ಅವರು ಅದೇ ಹೇಳ್ತಾರೆ, ನನ್ ಜನನೇ ನಿನಗೆ ವೋಟ್ ಮಾಡ್ತಾರೆ ಅದೇ ಇದು ಅಂತ ಫನ್ ರೀತಿಯಲ್ಲಿ ಹೇಳಿದ್ರು. ಅವರಿಗೆ ಅವ್ರ ತಲೆಯಲ್ಲಿ ಇರೋದು ಒಂದೇ, ಅಭಿಷೇಕ್ ಅವರನ್ನ ಸೇವ್ ಮಾಡ್ಬೇಕು. ರಘು ಅವರನ್ನ ಯಾರೇ ಅವರು ನಾಮಿನೇಟ್ ಆದ್ರೆ ಅವರಿಗೆ ಬಚಾವ್ ಮಾಡ್ತಾರೆ, ಜನ ಉಳಿಸ್ಕೊಳ್ತಾರೆ. ನಿಮ್ ಪ್ರಕಾರ ಅಭಿಷೇಕ್ ನ ಯಾಕೆ ಸೇವ್ ಮಾಡ್ಬೇಕು ಅಂತ ರಕ್ಷಿತಂಗೆ ಇರೋದು ಅಂತ? ಯಾಕಂದ್ರೆ ಅವ್ರಕ್ಕಿಂತ ಜಾಸ್ತಿ ರಘು ಜೊತೆನೆ ಅವ್ರ ಕ್ಲೋಸ್ ಇರೋದು. ಸೊ ಅಭಿಷೇಕ್ ನ ಯಾಕೆ ಸೇವ್ ಮಾಡ್ಬೇಕು ಅಂತ ಅವ್ರು ಹೊರಟ್ರು ಅಂತ ಅಂದ್ರೆ ಅಲ್ಲಿ ಅವಳ ಗೇಮ್ ಪ್ಲೇ, ಯಾಕಂದ್ರೆ ನಾವು ನೋಡಿದೀವಿ ರಕ್ಷಿತಾ ಅವ್ರದ್ದು ಗೇಮ್ ಪ್ಲೇ ಬಹಳ ಅವ್ರ ಮನೆಯವ್ರಿಗೆ ಎಲ್ಗಿರೋಗಿಂತ ಜಾಣತನ ಅವ್ರಲ್ಲೇ ಇದೆ. ಅವ್ರಿಗೆ ಗೊತ್ತಿದೆ ಈಗ ಅಭಿಷೇಕ್ ನಾಮಿನೇಷನ್ ಅಲ್ಲಿ ಬಂದ್ರೆ ಪಕ್ಕ ಎಲಿಮಿನೇಟ್ ಆಗೋದು ಅಭಿಷೇಕ್ ಅವರು. ನಮಗೂ ಗೊತ್ತಿದೆ ಅಭಿಷೇಕ್ ಅವರೇ ವೀಕ್ ಕಂಟೆಸ್ಟೆಂಟ್ ಅಂತ. ಅಲ್ಲಿ ರಾಶಿಕಾ ರಿಷಾ ಅವರೆಲ್ಲಕ್ಕಿಂತ ರಘು ಎಲ್ಲ ಒಂದ್ ಕಡೆ ಸ್ಟ್ರಾಂಗ್ ಇದ್ರೆ ಅವ್ರು ನಾಮಿನೇಟ್ ಬಂದ್ರು ಅದನ್ನ ಎಫೆಕ್ಟ್ ಆಗಲ್ಲ. ಈಗ ರಘು ಅವರು ಸೇಫ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಜನರ ರೆಸ್ಪಾನ್ಸ್ ನಾವ್ ನೋಡ್ತಾ ಇದೀವಿ. ರಕ್ಷಿತಾ ಅವ್ರದ್ದು ಆ ಜಾಣ್ಮೆ ಇದೆ, ಯಾಕಂದ್ರೆ ಸೂರಜ್ ಅವ್ರದ್ದು ಒಂದು ವಿಷಯ ಆಗಿತ್ತಲ್ಲ, ಅವ್ರ ಕಡೆ ನೀವು ಟಾಯ್ಲೆಟ್ ಇದಕ್ಕೆ ಹಾಕಿ ವಾಶ್ರೂಮಿಗೆಲ್ಲ ಇದ್ ಮಾಡ್ಬೇಡ್ರಿ, ಕಿಚನ್ ಹಾಕಿ ಅಂತ ಹೇಳಿ ಆ ತರ ಜಾಣ್ಮೆನೆ ಇಲ್ಲೂ ಉಪಯೋಗಿಸಿದ್ದಾರೆ. ಯಾಕಂದ್ರೆ ರಘು ಅವ್ರಿಗೆ ಅದು ಏನ್ ಜಾಸ್ತಿ ಎಫೆಕ್ಟ್ ಆಗೋದೇ ಇಲ್ಲ. ರಘು ಅವ್ರು ಸೇಫ್ ಆಗ್ತಾರೆ ಅನ್ನೋದು ರಕ್ಷಿತಾ ಅವರಿಗೂ ಗೊತ್ತಿದೆ, ಅದು ಖಂಡಿತ ಹಾಗೆ ಆಗತ್ತೆ. ಆದ್ರೆ ಅಭಿಷೇಕ್ ಬಂದ್ರೆ ಇಲ್ಲಿ ಯಾರಾದ್ರೂ ನಾಮಿನೇಟ್ ಆಗಿರೋರು ಸೇವ್ ಆಗ್ಬಿಡ್ತಾರೆ, ಅಭಿಷೇಕ್ ಅವರು ಹೋಗ್ತಾರೆ ಅನ್ನೋ ಒಂದು ಉದ್ದೇಶ ಅಂತೂ ಪಕ್ಕ ಇದೆ. ಆ ಒಂದು ವಿಚಾರದಲ್ಲಿ ರಕ್ಷಿತಾ ಮಾಡಿರೋದು ನನ್ಗೆ ಈ ರೀತಿಯಲ್ಲಿ ಸರಿ ಅನ್ಸಿದೆ. ಅಭಿಷೇಕ್ ಅವರು ನನಗೆ ಸೇಫ್ ಆಗ್ಬೇಕು ಅನ್ನೋದು ಉದ್ದೇಶ ಇಲ್ಲ. ಆದ್ರೆ ರಿಷಾ ಮತ್ತೆ ರಾಶಿಕಾ ಇವರಲ್ಲಿ ಟಫ್ ಕಾಂಪಿಟೇಷನ್ ಇದೆ, ಯಾರ ಮನೆ ಹೋಗ್ತಾರೆ ಅಂತ. ಧ್ರುವಂತ್ ಅವರು ಇವ್ರು 3 ಜನದಲ್ಲಿ ಹೋಗೋ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಜಾನ್ವಿ ಅವರು ಹೋಗೋ ಬರ್ದಲ್ಲೂ ಇದಾರೆ. ಈ 4 ಮಂದಿ ಅವರು ಉಳ್ಕೊಂತಾರೆ ಅಂತ ಅನ್ಸುತ್ತಾ? ಹೌದು, ಅವ್ರು ಉಳ್ಕೊಂತಾರೆ. ಆದ್ರೆ ಜಾನ್ವಿ ಮತ್ತೆ ರಿಷಾ ರಾಶಿಕಾ ಇವ್ರು 3 ಜನದಲ್ಲಿ
ಸ್ಥಾನದಲ್ಲಿ ಕಾಂಪಿಟೇಷನ್ ಇದೆ, ಯಾರ ಮನೆ ಹೋಗ್ತಾರೆ ಅಂತ. ಎಸ್, ಇನ್ನು ಪದೇ ಪದೇ ಈ ಒಂದು ಕಲರ್ಸ್ ಕೋಟ ಅಂತ ಪದ ಯೂಸ್ ಆಗ್ತದೆ ಸ್ಪಂದನ ಮೇಲೆ. ಸೊ ಇದು ಇವತ್ತು ಸುದೀಪ್ ಸರ್ ಅಟೆಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಹೇಗೆ? ಖಂಡಿತ ಮಾಡ್ಲೇಬೇಕಾಗತ್ತೆ. ಮಾಡ್ಲಿಲ್ಲ ಅಂದ್ರೆ ತಪ್ಪು ಸಂದೇಶ ಹೋಗುತ್ತೆ, ರಾಂಗ್ ಮೆಸೇಜ್ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಚಾನೆಲ್ ಅವರನ್ನೇ ಉಳಿಸ್ಕೊಂಡ್ರೆ ಜನರಿಗೂ ಹೌದು ಅನ್ಸ್ಬೋದು. ಯಾಕಂದ್ರೆ ಹಿಂದಿನ ಸೀಸನ್ ಗಳಿಂದ ಈ ಒಂದು ಎಲ್ಲರೂ ಬೆರಳು ಮಾಡಿ ತೋರಿಸ್ತಾ ಇದಾರೆ, ಇವರು ಚಾನೆಲ್ ಇಂದ ಬಂದಿದ್ದಾರೆ, ಇವರನ್ನೇ ಕೊನೆ ತನಕ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ. ಆದ್ರೆ ನನ್ ಪ್ರಕಾರ ಹೇಳಕ್ ಬಂದ್ರೆ ಅದೇ ರೀತಿ ನಡೆಯಲ್ಲ ಅನ್ಕೊಂತೀನಿ. ಅದೇ ರೀತಿ ಹೇಳಕ್ ಬಂದ್ರೆ ಜಾನ್ವಿ ಅವರು ಅದೇ ಚಾನೆಲ್ ಅಲ್ಲಿ ಒಂದು ಚಿಟ್ ಚಾಟ್ ಶೋ ತರ ನಡ್ಸ್ಕೊಡ್ತಿದ್ರಲ್ಲ, ಅದು ತಪ್ಪಾಗುತ್ತೆ. ಅವ್ರೇ ಆ ರೀತಿ ನಡೆಸ್ತಿದ್ರು. ಹೌದು, ಅದೊಂದ್ ರೀತಿಲಿ ಅವ್ರು ನಡ್ಸ್ಕೊಂಡು ಹೋಗ್ತಿದ್ರು. ಆದ್ರೆ ಅವರು ಇದ್ರಿಂದ ಅವರಿಗೆ ಈ ಒಂದು ಮಾತು ಮುಳುವಾಗುತ್ತೆ. ನಾವು ನೋಡ್ತಾ ಇದೀವಿ, ಜಾನ್ವಿ ಅವರು ಎಷ್ಟೇ ತಪ್ಪು ಮಾಡಿದ್ರು ಎಲ್ಲೋ ಒಂದ್ ಕಡೆ ಕ್ಲಾಸ್ ತಗೊಳ್ಳೋದಲ್ಲಿ ಹಿಂದುಳ್ಕೊಳ್ತಿದ್ರು. ಅಶ್ವಿನಿ ಅವ್ರ ಟೀಮ್ ಅಲ್ಲಿ ಇದ್ಕೊಂಡು ಅಶ್ವಿನಿ ಅವ್ರ ಜೊತೆ ಏನ್ ಅವ್ರು ಇದ್ ಮಾಡ್ತಾ ಇದ್ರಲ್ಲ, ಕ್ಲಾಸ್ ಅಶ್ವಿನಿ ಅವ್ರಿಗೆ ಸಿಕ್ತಿತ್ತು, ಜಾನ್ವಿ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈ ವಾರ ಜಾನ್ವಿ ಅವರಿಗೆ ಸಿಗುತ್ತೆ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಯಾವ ರೀತಿ ಸುದೀಪ್ ಸರ್ ಜಾನ್ವಿ ಅವರಿಗೆ ಕ್ಲಾಸ್ ತಗೊಳ್ತಾರೆ ಅಂತ. ಯಾಕಂದ್ರೆ ಜಾನ್ವಿ ಅವರಿಗೆ ಕ್ಲಾಸ್ ತಗೊಳ್ದಿಲ್ಲ ಅಂದ್ರೆ ಅವ್ರು ತಾವು ಮಾಡಿರೋದೇ ಆಟ ಅಂತ ಹೇಳಿ ಬಾಯಿ ಬಂದಂಗ್ ಮಾತಾಡ್ತಾರೆ. ಅವರು ಸಿಕ್ಕಾಪಟ್ಟೆ ಬಾಯಿ ಬಂದಂಗ್ ಮಾತಾಡಿರೋದನ್ನ ನೋಡಿದ್ವಿ, ಆ ರೀತಿ ಅನ್ಸುತ್ತೆ. ಎಸ್, ಇನ್ನು ಸ್ಪಂದನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗ್ರೂಪಿಗೆ ಆಡ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಹೇಗೆ ಅಂತ? ಹೌದು, ನನಗೂ ಅದೇ ರೀತಿ ಅನ್ಸ್ತು. ನಿನ್ನೆ ಬಂದು ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಕುತ್ಕೊಂಡ್ ತಕ್ಷಣನೇ ಅವ್ರು ಕಳಪೆ ಅಂತ ಬಂದಾಗ ಅವರು ಇದರಲ್ಲೇ ಮೈಂಡ್ ವಾಶ್ ತರ ಆಗೋದ್ರ ಅನ್ಸ್ತು ನನಗೆ. ಯಾಕಂದ್ರೆ ಅವ್ರ ಒಪಿನಿಯನ್ ಕೂಡ ಅಶ್ವಿನಿ ಗೌಡ ಅವ್ರ ರೀತಿಯಲ್ಲೇ ಇತ್ತು, ಅವ್ರ ಟೀಮ್ ರೀತಿಯಲ್ಲೇ ಅವ್ರ ಆಟನ ಹಾಳು ಮಾಡ್ಕೊಳ್ತಾ ಇದಾರ ಅನ್ಸುತ್ತೆ. ಯಾಕಂದ್ರೆ ಒಟ್ಟಿಗೆ ಸೇರಿದ್ಮೇಲೆ ಅದೇ ರೀತಿ ಆಗೋದು ಅಂತ ಕಾಮನ್ ಅನ್ಕೊಂತೀನಿ. ಆ ಒಂದ್ ರೀತಿಲಿ ಅವ್ರ ಆಟ ಇದೇ ರೀತಿ ತಪ್ಪು ದಾರಿಗೆ ಹೋದ್ರೆ ಅವ್ರಿಗೆ ತುಂಬಾ ಅಂದ್ರೆ ಇವಾಗ ಗಿಲ್ಲಿಯವ್ರ ಜೊತೆ ಈ ಒಂದು ಟೀಮ್ ಜೊತೆ ಇದ್ದಾಗ ಚೆನ್ನಾಗಿ ಆಟ ಆಡ್ತಾ ಇದಾರೆ, ಜನರು ಅವ್ರನ್ನ ಇಷ್ಟಪಡ್ತಾ ಇದಾರೆ. ಈಗ ನಾವು ಹೊರಗಡೆ ನೋಡ್ತಾ ಇರೋರಿಗೆ ಗೊತ್ತಿದೆ, ಅವ್ರ ಟೀಮ್ ಅಂದ್ರೆ ಸ್ವಲ್ಪ ನೆಗೆಟಿವ್ ಆಗಿ ಜನ ನೋಡ್ತಾ ಇದಾರೆ. ಅವ್ರ ಜೊತೆ ಇವ್ರು ಹೋದ್ರೆ ಇವ್ರ ಆಟನೂ ಹಾಳಾಗಬಹುದು ಅನ್ಸುತ್ತೆ. ಇನ್ನು ಇನ್ನೊಂದ್ ಕಡೆ ವಾರದ ಕಳಪೆ ಕ್ಯಾಪ್ಟನ್ ಮಾಳು ಹೋಯ್ತು, ಇನ್ನೊಂದ್ ಕಡೆ ಉತ್ತಮ ಅಶ್ವಿನಿ ಗೌಡ ಅವ್ರಿಗೆ ಹೋಯ್ತು. ಸೊ ಇದು ಎಷ್ಟು ಡಿಸರ್ವಿಂಗ್ ಅಂತ ಅನ್ಸುತ್ತೆ? ಉತ್ತಮ ಅಂತ ಹೇಳಕ್ ಬಂದ್ರೆ ಅಶ್ವಿನಿ ಅವ್ರಿಗೆ ಕೊಟ್ಟಿರೋದು ತಪ್ಪಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವ್ರು ಈ ಹಿಂದಿನ ವಾರಗಳಲ್ಲಿ ಅವ್ರು ಆಡ್ತಿರೋ ಆಟಕ್ಕೂ ಈ ವಾರದ ಆಟಕ್ಕೂ ಸ್ವಲ್ಪ ಡಿಫ್ರೆನ್ಸ್ಗಳಿದ್ವು. ಮನೆಯವ್ರಿಗೆ ಅದು ಇಷ್ಟನೂ ಆಗಿದೆ. ಆದ್ರೇನು ಅದರಲ್ಲಿ ಒಂದು ಏನಂದ್ರೆ ಈ ಉತ್ತಮ ಅಂತ ಮತ್ತೆ ಕಳಪೆ ಇವೆರಡರಲ್ಲೂ ಡಿಸ್ಕಷನ್ಗಳಾಗ್ತಿದ್ದಾವೆ. ಈ ಹಿಂದಿನ ಸೀಸನ್ಗಳಲ್ಲಿ ಈ ಸುಮಾರು ಸೀಸನ್ಗಳಿಂದ ಈ ಕಳಪೆ ಮತ್ತು ಉತ್ತಮ ಅನ್ನೋದು ಏನು ಕಾನ್ಸೆಪ್ಟ್ ಬಂದ ತಕ್ಷಣ ಡಿಸ್ಕಷನ್ ಆಗೋದನ್ನ ನಾವು ನೋಡೇ ಇರ್ಲಿಲ್ಲ. ಡಿಸ್ಕಷನ್ ಮಾಡಿಕೊಟ್ಟಿದ್ರು, ಅವರಿಗೆ ಕ್ಲಾಸ್ ತಗೊಳ್ತಾ ಇದ್ರು, ಅವರಿಗೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ತಾ ಇತ್ತು. ಮತ್ತೊಂದ್ ಕಡೆ ಏನಂದ್ರೆ ಈ ಹಿಂದಿನ ವಾರದಲ್ಲೂ ಕಳಪೆ ಡಿಸ್ಕಷನ್ಗಳು ಆಗಿರೋದು ಸುದೀಪ್ ಸರ್ ಕಣ್ಣಿಗೂ ಬಿದ್ದಿತ್ತು. ಆದ್ರೆ ಅವರಿಗೆ ಬೇಕಾಗಿರುವಂತ ಕ್ಲಾಸ್ ಕೊಟ್ಟಿರ್ಲಿಲ್ಲ. ಅದೊಂದು ಅವರಿಗೆ ಮುಳುವಾಯ್ತು. ಯಾಕಂದ್ರೆ ಇವರು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು. ನೇರವಾಗಿ ಅಲ್ಲಿ ಡಿಸ್ಕಷನ್ ಮಾಡಿ ಕಳಪೆನ ಒಬ್ರಿಗೆ ಕೊಟ್ರೆ ಅದು ಅನ್ಫೇರ್ ಆಯ್ತು. ಟೋಟಲಿ ಈ ಕಳಪೆ ಅನ್ನೋದು ಅನ್ಫೇರ್ ಆಯ್ತು. ನಾನೇನ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಈಗ ಅವರು ಟೋಟಲಿ ಅವರು ಕಳಪೆಯನ್ನ ಡಿಸ್ಕಷನ್ ಮಾಡಿ ಕೊಡ್ತಾ ಇದಾರಲ್ಲ, ಆ ಕಳಪೆಯನ್ನ ಜೈಲಿಗೆ ಹಾಕೋದನ್ನ ಬಿಗ್ ಬಾಸ್ ಅವರು ಕೊಡೋದಿಲ್ಲ ಅನ್ಕೊಂಡಿದ್ದೆ. ಯಾಕಂದ್ರೆ ಅಲ್ಲಿ ಗೊತ್ತಿದೆ ಬೇಸಿಕ್ ರೂಲ್ಸ್, ಅದ್ ಮನೆ ಮೂಲ. ಹೌದು, ಈಗ ಒಬ್ಬರನ್ನ ಡಿಸ್ಕಷನ್ ಮಾಡಿ ಹಾಕೋದಿದ್ರೆ ಅದು ಯಾಕೆ ನೀವು ಒಮ್ಮತದ ಅಭಿಪ್ರಾಯ ಕೊಡ್ಬೇಕು? ಅಲ್ಲಿ ಬಂದು ಯಾಕೆ ಡಿಸ್ಕಷನ್ ಮಾಡ್ಬೇಕು? ನಿಮ್ಗೆ ಬೇಕಾದವ್ರನ್ನ ನೀವು ಹಾಕ್ಬೋದಿತ್ತಲ್ಲ. ಅಲ್ಲಿ ಒಂದು ಕಡೆ ಬಿಗ್ ಬಾಸ್ ಅನ್ಫೇರ್ ಆಟ ಆಡ್ತು ಅನ್ಕೊಂತೀನಿ. ನನ್ನ ಪ್ರಕಾರ ನನ್ಗೆ ಅದು ಅನ್ಫೇರ್ ಅನ್ಸ್ತು. ಯಾಕಂದ್ರೆ ಕಳಪೆ ಅವ್ರು ಮಾತಾಡ್ಕೊಂಡು ಕೊಟ್ಟಿರೋದ್ರಿಂದ ಕಳಪೆಯನ್ನ ಈ ವಾರ ಕೊಡದೇ ಇದ್ದು ಅದು ಸುದೀಪ್ ಸರ್ ಬಂದಾದ ತಕ್ಷಣ ಇದು ಈಗ ಏನಾಗುತ್ತೆ, ಅದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅದು ಡಿಸ್ಕಷನ್ ಆಗತ್ತೆ. ಅದಾದ ನಂತರ ಕಳಪೆ ಕೊಟ್ಟಿದ್ರೆ ಒಂದು ಆಟದಲ್ಲಿ ಒಂದು ಫೇರ್ನೆಸ್ ಅನ್ನೋದು ಇರ್ತಿತ್ತು. ಅಂದ್ರೆ ಸರಿಯಾದ ಆಟಕ್ಕೆ ಅದೊಂದು ಏನೋ ಒಂದು ಹೆಲ್ಪ್ ಆಗ್ತಿತ್ತು. ಯಾರಿಗೆ ಮಾಳು ಅವರಿಗೆ ಅಥವಾ ಒಂದು ಯಾರು ಅರ್ಹ ಆಗಿರ್ತಾರೆ, ಕಳಪೆಗೆ ಹೋಗೋಕ್ ಅರ್ಹರಾಗಿರ್ತಾರೆ ಅಂತವ್ರಿಗೆ ಕಳಪೆ ಹೋಗೋಕ್ ಚಾನ್ಸ್ ಇರ್ತಿತ್ತು. ಆದ್ರೆ ಇಲ್ಲಿ ನಿಮ್ ಪ್ರಕಾರ ಯಾರು ಹೋಗ್ಬೇಕಿತ್ತು? ಮಾಳು ಡಿಸರ್ವಿಂಗ್ ಅಲ್ವಾ ಹಾಗಾದ್ರೆ ಕಳಪೆಗೆ? ಕಳಪೆ ಡಿಸರ್ವಿಂಗ್ ಅಲ್ಲ, ಅವ್ರ ಆಟ ಆಡಿದ್ದಾರೆ. ಅವ್ರ ಒಪಿನಿಯನ್ ಏನು ಮಾತಾಡದೆ ಇದ್ದವರು ಅಷ್ಟು ಮಾತಾಡಿ ನಾಮಿನೇಟ್ ಮಾಡಿರ್ತಾರೆ. ಅದು ಸಾಮಾನ್ಯದ ಕೆಲಸ ಅಲ್ಲ. 6 ಮಂದಿಗೆ ನಾಮಿನೇಟ್ ಮಾಡಿ, ಅದು ಮತ್ತೆ ಘಟಾನುಘಟಿಗಳಿಗೆ ನಾಮಿನೇಟ್ ಮಾಡಿದ್ದಾರೆ. ಘಟಾನುಘಟಿಗಳಂದ್ರೆ ಅವ್ರನ್ನ ಅವ್ರದ್ದು ನೋಡಿದ್ವಿ ಕಿರ್ಚಾಟ, ಈಗ ಒಬ್ಬೊಬ್ರು ಮಾಡಿರೋ
ಊರಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಒಂದ್ ಕಡೆ ಆದ್ರೆ ರಾಶಿಕಾ ಒಂದೊಂದು, ಸುದೀರ್ ಒಂದು, ಧ್ರುವ ಅಂತೊಂದು, ಇವರೆಲ್ಲರೂ ಜಾನ್ವಿ ಅವರೊಂದು, ಇವ್ರುಗಳಿಗೆ ಎದುರಾಕೊಂಡು ಕ್ಯಾಪ್ಟನ್ಸಿಯಲ್ಲಿ ನಡ್ಸ್ಕೊಂಡು ಹೋದ್ರಲ್ಲ, ಚೆನ್ನಾಗಿ ಆಟನ ನಿಭಾಯಿಸಿದ್ರು. ಅವ್ರು ಕಳಪೆ ಅಂತ ಹೇಳಕ್ ಬರ್ತಿಲ್ಲ, ಯಾಕಂದ್ರೆ ಕಳಪೆ ಅಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಜನ ಅಲ್ಲಿ ಉತ್ತಮನು ಕೊಟ್ರು ಅವರಿಗೆ. ಒಂದ್ 2-3-4 ಜಾಸ್ತಿನೇ ಅವರಿಗೆ ಉತ್ತಮ ಕೊಡಕ್ ಹೋಗ್ತಾರೆ, ಅಂದ್ಮೇಲೆ ಅವ್ರು ಕಳಪೆ ಅಲ್ಲ ಆಗಿತ್ತು. ಕಳಪೆ ನನ್ನ ಪ್ರಕಾರ ಈ ವಾರನು ಕಾಕ್ರೋಚ್ ಸುಧೀರ್ ಅವರೇ. ಕಾಕ್ರೋಚ್ ಸುಧೀರ್ ಅವರಿಗೆ ತಮಗೆ ಕಳಪೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡಿ ಅವರಿಗೆ ಕೊಡ್ತಾರೆ. ಅದ್ ರೀತಿ ಸರಿ ಅಲ್ಲ. ಮಾಡು ಕ್ಯಾಪ್ಟನ್ಸಿ ಹೇಗ್ ನಿಭಾಯಿಸಿದ್ರು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಿದ್ರು. ನೋಡಿದ್ವಿ ಅಲ್ಲಿ ಮನೆಯ ಒಂದು ಯಾವ್ದು ಒಂದು ಕೆಲಸಗಳಿರುತ್ತವೆ ಅದನ್ನ ನಿಭಾಯಿಸೋ ವಿಚಾರದಲ್ಲಾಗಿರ್ಲಿ, ಗಿಲ್ಲಿ ಅವರು ಸ್ವಲ್ಪ ಕೆಲಸದಲ್ಲಿ ಹಿಂದುಳಿತಾರೆ, ಅವರನ್ನೇ ಸ್ವಲ್ಪ ಕೆಲಸ ಮಾಡಿಸೋದು ವಿಚಾರ ಆಗಿರ್ಬೋದು. ಟಾಸ್ಕ್ ವಿಚಾರದಲ್ಲಿ ಅಂತ ಬಂದ್ರೆ ಅವರಿಗೆ ಎಷ್ಟಾಗುತ್ತೆ ಅಷ್ಟು ಫೇರ್ ಆಗಿ ಆಟ ಆಡ್ಸಕ್ಕೆ ಟ್ರೈ ಮಾಡಿದ್ರು ಅವರು. ಆ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಈ ಹಿಂದಿನ ವಾರಗಳಕ್ಕಿಂತ ಯಾರು ಕ್ಯಾಪ್ಟನ್ ಆಗಿದ್ರಲ್ಲ ಅವ್ರಕ್ಕಿಂತ ಚೆನ್ನಾಗೇ ನಿಭಾಯಿಸಿದ್ರು. ನನಗೆ ಈ ವಾರ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ, ಈ ಸೀಸನ್ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ ನಾ ಮಾಳು ಅವರನ್ನೇ ಹೇಳ್ತೀನಿ. ಓಕೆ, ನೈಸ್. ಇನ್ನು ಇವತ್ತು ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ಯಾರಿಗೆಲ್ಲ ಯಾವೆಲ್ಲ ವಿಷಯದ ಬಗ್ಗೆ ಕ್ಲಾಸ್ ತಗೊಳ್ಬಹುದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಅದು ಚಾನೆಲ್ ವಿಷಯಕ್ಕೆ ಅಂತೂ ತಗೊಳ್ಳೇಬೇಕು. ಮತ್ತೆ ಕಳಪೆದಂತೂ ನನಗಂತೂ ಕಳಪೆ ಈ ಸಲನು ಸರಿಯಾದ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಅನ್ಫೇರ್ ಆಗುತ್ತೆ. ಯಾಕಂದ್ರೆ ಆ ಒಂದು ಕಳಪೆನ ಇದು ಟೋಟಲಿ ಅವ್ರು ಅನ್ಫೇರ್ ಆಗಿ ತಗೊಂಡಿದ್ದಾರೆ. ಯಾರು ಅದನ್ನ ಕಳಪೆ ಇದ್ ಮಾಡಿದ್ರು ಅವರಿಗೆ ಕಂಟಿನ್ಯೂ 2 ವಾರನೂ ಅವ್ರ ಕಳಪೆ ಅವರಿಗೆ ಕೊಡ್ಬೇಕು ಅಥವಾ ಜೈಲಲ್ಲಿ ಇಡಬೇಕು. ಇಂಥ ಶಿಕ್ಷೆನೆ ಕೊಟ್ಟು ಅದನ್ನ ಶಿಕ್ಷೆ ಕೊಡ್ಬೇಕಾಗತ್ತೆ ಕಿಚ್ಚ ಸುದೀಪ್ ಅವರು. ಯಾಕಂದ್ರೆ ಈ ಹಿಂದಿನ ವಾರಗಳಲ್ಲೂ ಅವರು ಸರಿಯಾದ ನಿರ್ಧಾರ ತಗೊಂಡಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಕಾಕ್ರೋಚ್ ಸುದೀರ್ ಅವರಿಗೆ ಅಲ್ಲೇ ಬಿಟ್ಟ ಕಾರಣ ಅಂದ್ರೆ ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡದೇ ಇದ್ದಕ್ಕೆ ಅವರು ಇಲ್ಲಿ ಬಂದು ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ತಪ್ಪಾಗತ್ತೆ. ಕಳಪೆನೆಲ್ಲ ಡಿಸ್ಕಷನ್ ಮಾಡ್ಕೊಡೋದಿದ್ರೆ ಅಲ್ಲಿ ಗುಂಪಾಗಿ ಬೇರೆಯವ್ರ ಗುಂಪು ಹೇಳ್ತಾರೆ, ಇವ್ರದೇ ಗುಂಪು, ಅದು ಗುಂಪು ಮಾಡಿ ಒಬ್ರನ್ನ ಟಾರ್ಗೆಟ್ ಮಾಡಿ ಕಳಪೆ ಕಳ್ಸಿರೋದು ತುಂಬಾ ದೊಡ್ಡ ತಪ್ಪು. ಅದಕ್ಕೆ ಅಂತೂ ಕ್ಲಾಸ್ ಬೇಕೇ ಅನ್ಕೊಂತೀನಿ. ಇನ್ನು ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗ್ಬಹುದು ಅಂತ ಅನ್ಸುತ್ತೆ ಪರ್ಫಾರ್ಮೆನ್ಸ್ ನೋಡಿದ್ರೆ? ನನ್ನ ಪ್ರಕಾರ ಈ ಸಲ ಕಿಚ್ಚನ ಚಪ್ಪಾಳೆ ಆ ರೀತಿ ಯಾರು ಆಟ ಆಡಿಲ್ಲ. ಧನುಷ್ ಅವರಿಗೂ ಸಿಕ್ಕಿದೆ. ಧನುಷ್ ಅವರು ನನಗಂತೂ ಕಾವ್ಯ ಅವರಿಗೆ ಸಿಗ್ಬೇಕು. ಯಾಕಂದ್ರೆ ಅವರು ರಕ್ಷಿತಾ ಅವರು ಮಾಡಿರೋ ಸ್ಟ್ಯಾಂಡ್ ಬಂದು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೌದು, ಅಂದ್ರೆ ಕಾವ್ಯ ಅವರಿಗೆ ಹೇಳಿದ್ರೆ ಅನ್ಫೇರ್ ಆಗುತ್ತೆ. ಯಾಕಂದ್ರೆ ನಾನು ಪದೇ ಬಂದು ಅವರ ಹೆಸರೇ ಹೇಳ್ತೀನಿ ಅಂತ. ನನ್ನ ಪ್ರಕಾರ ಅವರು ಉತ್ತಮವಾಗಿ ಆಟ ಆಡಿದ್ದಾರೆ. ಉತ್ತಮ ಸಿಗ್ಬೇಕಿತ್ತು, ಆದ್ರೆ ಅವ್ರಿಗೆ ಸಿಕ್ಕಿಲ್ಲ. ಕಿಚ್ಚನ ಚಪ್ಪಾಳೆ ಸಿಗಬಹುದು ಅನ್ಕೊಂಡಿದ್ದೇನೆ, ಸಿಗೋದು ಡೌಟ್ ಅಂತ ಅನಿಸ್ತದೆ. ಇನ್ನು ಇವತ್ತು ಯಾರು ಫಸ್ಟ್ ಸೇವ್ ಆಗಬಹುದು ಇಷ್ಟು ಜನದಲ್ಲಿ? ರಕ್ಷಿತಾ ಅಥವಾ ರಘು, ಇವರಿಬ್ಬರಲ್ಲ. ರಘು, ನನ್ನ ಪ್ರಕಾರ ರಘು ಅವರೇ ಸೇಫ್ ಆಗ್ತಾರೆ. ಆದ್ರೆ ಅಲ್ಲಿ ಓಟ್ ಪ್ರಕಾರ ಅಲ್ಲಿ ಸೇಫ್ ಮಾಡ್ತಾ ಇಲ್ಲ ಅನ್ಕೊಂತಿದ್ದೀನಿ. ರ್ಯಾಂಡಮ್ ಆಗಿ ಸೇಫ್ ಮಾಡ್ತಿದ್ದಾರೆ. ಆದ್ರೆ ಜನಗಳ ಓಟ್ ಪ್ರಕಾರ ರಘು ಅವರು ಸೇಫ್ ಆಗ್ಬೋದು. ಇನ್ನು ಇಷ್ಟು ಜನರಲ್ಲಿ ಅಂದ್ರೆ ಈಗ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ, ಸೊ ಯಾರು ಎಲಿಮಿನೇಟ್ ಆಗ್ತಾರೆ? ಯಾರು ಆಗ್ತಾರೆ, ಯಾರು ಆಗ್ಬೇಕು ನಿಮ್ಗೆ? ರಿಷಾ ಆಗ್ತಾರೆ, ರಾಶಿಕಾ ಆಗ್ಬೇಕು. ರಿಷಾ ಯಾಕೆ ಈ ವಾರ ಆಗ್ಬಾರ್ದು ಅಂದ್ರೆ ಅವರು ವಾಶ್ರೂಮ್ ಕ್ಲೀನ್ ಮಾಡೋದಿಲ್ಲ ಅಂತ ಏನ್ ಹೇಳಿದಾರಲ್ಲ, ಸುದೀಪ್ ಸರ್ ಈ ವಾರ ಬಂದು ಅವರಿಗೆ ವಾಶ್ರೂಮ್ ಕ್ಲೀನ್ ಮಾಡುದು 1 ವಾರ ಅವರೇ ಕ್ಲೀನ್ ಮಾಡ್ಬೇಕು ಅನ್ನೋ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂತೀನಿ. ಆ ಒಂದು ರೀಸನ್ಗೆ ಅಷ್ಟೇ ರಿಷಾ ಅವ್ರು ಉಳ್ಬೇಕು. ಇಲ್ಲಾದ್ರೆ ರಿಷಾ ಅವರೇ ಎಲಿಮಿನೇಟ್ ಆಗ್ಬೇಕು. ಅವ್ರ ಹತ್ರ 1 ವಾರ ಕಂಟಿನ್ಯೂಸ್ ಅವ್ರ ಹತ್ರ ವಾಶ್ರೂಮ್ ಕ್ಲೀನ್ ಮಾಡಿಸ್ಬೇಕು. ಆ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅನ್ಕೊಂತೀನಿ. ಇನ್ನು ಇನ್ನೊಂದ್ ಕಡೆ ಇವರು ರಿಷಾ ಅವ್ರ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅಂದ್ರೆ ಇಲ್ಲಿ ಲವ್ ಕಾರ್ಡ್ ವರ್ಕ್ ಆಗುತ್ತೆ. ಜೊತೆಗೆ ಜಾನ್ವಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಅವರಿಬ್ರು ಮಾತಾಡ್ತಾ ಕೂತಿರ್ತಾರೆ. ಅಂದ್ರೆ ಅವ್ರಿಗೆ ಮದ್ವೆ ಆಗಿದೆ, ಸೊ ಇದಾಗಲ್ಲ, ಲವ್ ಕಾರ್ಡ್ ಆದ್ರೆ ಮುಂದಕ್ಕೆ ಹೋಗುತ್ತೆ ಅಂತ. ಸೊ ನಿಮ್ ಪ್ರಕಾರ ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ಲವ್ ಕಾರ್ಡ್ ವರ್ಕ್ ಆಗುತ್ತೆ? ಜೊತೆಗೆ ಇನ್ನೊಂದೇನಂದ್ರೆ ಇವ್ರು ರೀಶಾ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಸೂರಜ್ ಬಂದಿರೋದೇ ಒಂದು ಲವ್ ಆ್ಯಂಗಲ್ನ ಸ್ಟಾರ್ಟ್ ಮಾಡೋಕ್ಕೆ. ಯಾಕಂದರೆ ರಾಶಿಕಾ ಅವ್ರ ಜೊತೆ ಅವ್ರು ಕ್ಲೋಸ್ ಇರ್ತಾರೆ, ಅವ್ರು ಯಾವಾಗ ಮಾತಾಡೋದು ಬಿಡ್ತಾರೋ ಸ್ಪಂದನ ಜೊತೆ ಕ್ಲೋಸ್ ಆಗಿ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಲವ್ ಮೂಲಕನೇ ಅವ್ರು ಮುಂದಕ್ಕೆ ಹೋಗಬೇಕು ಅಂತ ಸೂರಜ್ ಅಂದ್ಕೊಂಡಿದ್ದಾರೆ ಅಂತ. ಸೊ ಇದು ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಲವ್ ಟ್ರ್ಯಾಕ್ ಹಿಡ್ಕೊಂಡು ಹೋದ್ರೆ ಮುಂದೆ ಹೋಗ್ತೀವಿ ಅನ್ನೋದು ಅದು ಅವ್ರ ಮೂರ್ಖತನ. ಅಂಥದ್ದು ನಡೆಯೋದಿಲ್ಲ. ರಿಯಲ್ ಆಗಿದ್ರೆ ನಡಿಬಹುದು. ಅದು ನಡೆದಿದೆ. ಅದು 1 ಸೀಸನ್ 2 ಸೀಸನ್ ಅಲ್ಲಷ್ಟೇ ನಡೆದಿದೆ. 1-2 ಜೋಡಿ ಅಷ್ಟೇ ಅದನ್ನ ಕ್ಲಿಕ್ ಆಗಿದ್ದಾರೆ. ಆದ್ರೆ ಯಾರು ಅಷ್ಟು ಕ್ಲಿಕ್ ಆಗೂ ಇಲ್ಲ, ಅದು ಮುಂದುವರೆದೂ ಇಲ್ಲ. ಯಾಕಂದ್ರೆ ಹೊರಗೆ ಬಂದ್ಮೇಲೆ ಅವ್ರು ಬೇರೆ ಬೇರೆನೂ ಆಗಿರ್ತಾರೆ. ರಿಯಲ್ ಆಗಿದ್ದಿದ್ರೆ ಜನ ಎಂತದನ್ನಾದ್ರೂ ಅದನ್ನ
ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದ್ರ ಮುಂದೆ ಹೋಗ್ಬೋದು ಅಂದ್ರೆ ರಿಯಲ್ ಆಗಿದ್ರೆ. ಆದ್ರೆ ಸೂರಜ್ ಅವ್ರ ವಿಚಾರಕ್ಕೆ ಬಂದ್ರೆ ನನಗೆ ಸೂರಜ್ ಅವರು ಆ ರೀತಿನೇ ಆಟ ಆಡ್ತಿದಾರೆ ಅಂತ ಎಲ್ಲೂ ಅನ್ಸಿಲ್ಲ. ಸ್ಟಾರ್ಟಿಂಗ್ ಡೇ ಇಂದನು ಅವ್ರಿಗೆ ಆ ಚಾನ್ಸ್ ಇತ್ತು, ಅವ್ರು ಬೇಕಿದ್ರೆ ರಾಶಿಕಾ ಅವರು ಒಂದು ಫೇಕ್ ಆಗಿನೂ ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಸೂರಜ್ ಅವರು ಅದನ್ನ ಮೊದ್ಲಿಂದಾನು ಕಟ್ ಮಾಡ್ಕೊಂಡೇ ಇದ್ರು. ರಾಶಿಕಾ ಅವರು ಏನಿತ್ತು ಅದು ನಾವು ನೋಡಿದ್ವಿ ಅವ್ರ ಆಟ ಹೇಗಿತ್ತು ಅಂತ. ಆದ್ರೆ ಸೂರಜ್ ಅವರು ಆ ರೀತಿ ಮಾಡಿಲ್ಲ. ರಿಷಾ ಅವರಿಗೆ ಏನಾದ್ರೂ ಒಂದ್ ಮಾತಾಡ್ಬೇಕು, ಏನಾದ್ರೂ ಒಂದ್ ಹೇಳ್ಬೇಕು, ತಾವು ಗುರುಸ್ಕೊಳ್ಬೇಕು ಅಂತ ಅಂದ್ರೆ ಆ ಮನೇಲಿ ಒಂಥರ ಗಾಸಿಪ್ ಮಾಡ್ತಾ ಕೂತಿರೋದೇ ಅವರು, ರಿಷಾ, ರಾಶಿಕಾ ಇಲ್ಲ ಧ್ರುವಂತ್. ಇವ್ರ 3 ಜನಗಳಲ್ಲೇ ಅದು ಧ್ರುವಂತ್ ಅವ್ರಂತೂ ನೋಡ್ತಾನೆ ಇದೀವಿ. ಅವ್ರ ಒಂಥರ ನಿನ್ನೆನೂ ಅವ್ರು ಸಿಕ್ಕಾಪಟ್ಟೆ ಮಾತಾಡಿದ್ರು ಧ್ರುವಂತ್ ಅವರು. ಏನೇನೋ ಗಾಸಿಪ್ ಮಾಡೋದು, ಮತ್ತೆ ಜನರು ಅವ್ರು ಥಿಂಕ್ ಮಾಡೋದಕ್ಕಿಂತ ಜನರು ಏನ್ ಥಿಂಕ್ ಮಾಡ್ತಿದಾರೆ ಅಂತ ಅವರೇ ಥಿಂಕ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಗೆ ಏನು ಕೆಲಸ ಇಲ್ಲ, ಇಲ್ಲ ಹೊರಗಡೆ ವೀಕ್ಷಕರಿಗೆ ಎಲ್ಲ ಅವ್ರ ಪ್ರಕಾರ ಹೇಳ್ದಂಗೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವ್ರು ಆಟ ಆಡ್ತಾ ಇದ್ದಾರೆ ಅನ್ಸ್ತದೆ. ಎಸ್, ಇನ್ನು ಇನ್ನೊಂದು ಕಡೆ ರಾಘು ಅವ್ರನ್ನ ನೋಡಿದ್ರೆ, ಈಗ ನಾವು ಫಸ್ಟಿಂದ ನೋಡ್ತಾ ಬಂದಿದ್ದೀವಿ, ರಕ್ಷಿತಾ ಯಾವುದೋ ಒಂದು ವೀಕಲ್ಲಿ ಅವ್ರ ವ್ಯಕ್ತಿತ್ವನ ಡೌನ್ ಮಾಡಿದ್ರು ಅಂತ ಅಶ್ವಿನಿ ಗೌಡ ಇನ್ನೂ ಆ ದ್ವೇಷನ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ಬಟ್ ರಾಘು ಎಲ್ಲೊಂದು ಕಡೆ ಇವಾಗ ಅದೇ ಪ್ಲೇಸಲ್ಲಿ ಬೇರೆಯವ್ರು ಇದ್ದಿದ್ರೆ ರಕ್ಷಿತಾ ಆ ರೀತಿ ನಾಮಿನೇಟ್ ಮಾಡಿದಾಗ ಅದೇ ದ್ವೇಷನ ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋರು. ಬಟ್ ಇವ್ರನ್ನ ನೋಡಿದ್ರೆ ಒಂದು ಒಳ್ಳೆ ವ್ಯಕ್ತಿತ್ವ, ಅದನ್ನ ಮರ್ತರು ಅವರು, ಮತ್ತೆ ಚೆನ್ನಾಗಿ ಮಾತಾಡ್ತಾರೆ, ಇದು ಮಾಡ್ತಾರೆ. ಸೊ ರಾಘು ಬಗ್ಗೆ ಏನ್ ಅನ್ಸುತ್ತೆ? ಅದೇ ನಾನು ಹೇಳ್ತಿದ್ದೀನಲ್ಲ, ಮನೆಯಲ್ಲಿ ಜೆಂಟಲ್ಮ್ಯಾನ್ ಗೇಮ್ ಅಂತ ಆಡ್ತಾ ಇರೋದು ರಾಘು ಅವರು. ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸೋ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಅದೇ ನಾವು ನೋಡಿದ್ವಿ. ಅವರು ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ. ರಕ್ಷಿತಾ ಅವರಿಗೆ ಮೊದಲನೇ ಅವ್ರು ಬಂದ ತಕ್ಷಣದಿಂದಲೂ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅದು ಟಾಸ್ಕ್ ಇತ್ತಲ್ಲ, ಕಬಡ್ಡಿ ಟಾಸ್ಕ್, ಆ ವಿಚಾರದಲ್ಲೂ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಲ್ ಅಂತ ಟಾಸ್ಕ್ ಅಂತೂ ಅವರು ಚೆನ್ನಾಗಿ ನಿಭಾಯಿಸಿದ್ರು. ಆ ಒಂದು ಇದ್ರಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆನೂ ಸಿಗುತ್ತೆ. ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಆ ಒಂದು ವಿಚಾರದಲ್ಲಿ ಜೆಂಟಲ್ಮ್ಯಾನ್ ಗೇಮ್, ಅವರು ಜೆಂಟಲ್ಮ್ಯಾನ್ ಅನ್ನೋ ಪದಕ್ಕೆ ಅವರು ಅರ್ಹ ವ್ಯಕ್ತಿ ಅಂತ ಅನಿಸುತ್ತೆ. ಯಾಕಂದ್ರೆ ಅವ್ರು ಯಾವುದೇ ಒಂದು ರೀತಿಯಲ್ಲಿ ಬೇರೆಯವ್ರ ರೀತಿ ಅನ್ಫೇರ್ ಗೇಮ್ ಅಂತ ಆಡಲ್ಲ. ಒಬ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿ, ಅವರನ್ನ ಡಿಮೋಟಿವೇಟ್ ಮಾಡುವಂತ ಆಟನ ಇಲ್ಲ. ಏನೇ ಇದ್ರು ಅವ್ರು ಫನ್ ವೇದಲ್ಲಿ ತಗೊಂಡೋಗ್ತಾರೆ. ಗಿಲ್ಲಿಯವರನ್ನ ಸಿಕ್ಕಾಪಟ್ಟೆ ಕಾಲೆಳಿತಾರೆ, ಆದ್ರೆ ಅದನ್ನ ಫ್ರೆಂಡ್ಲಿ ಆಗಿ ತಗೊಂಡು ಚೆನ್ನಾಗಿ ಎಂಟರ್ಟೈನಿಂಗ್ ಆಗೂ ಇದ್ದಾರೆ. ಗಿಲ್ಲಿಯವ್ರ ಜೊತೆ ಸೇರಿ ಎಂಟರ್ಟೈನಿಂಗ್ ಆಗಿ ಕೆಲವೊಂದಿಷ್ಟು ಕ್ಲಿಪ್ ಕೂಡ ಅವರಿಂದ ಬರುತ್ತೆ. ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾರೆ. ಎಸ್, ಇನ್ನು ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ. ಎಸ್, ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ, ಜೊತೆಗೆ ಯಾರು ವೀಕೆಂಡ್ನಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ನೀವು ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.